ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ನಾನು ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 26ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ನಿಮಗೂ ಕೂಡ ಹೊಸ ಅಪ್ಡೇಟ್ ಇದೆ. ಹಾಗೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಆಗಿಲ್ವಾ, ಹಾಗಾದರೆ ಯಾವಾಗ ಆಗುತ್ತೆ, ಜೀವಿತ ಪ್ರಮಾಣ ಪತ್ರ ಎಲ್ಲಿ ಕೊಡಬೇಕು, ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಇನ್ನು ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ 26ನೇ ಕಂತಿನ ಹಣ ಬಂದಿಲ್ಲ ಅಂತ. ದಯವಿಟ್ಟು ವೆಯ್ಟ್ ಮಾಡಿ. ಈಗ ಮೊನ್ನೆ ತಾನೇ 3ನೇ ಹಂತದ ಹಣನ ಬಿಡುಗಡೆ ಮಾಡಿದ್ದಾರೆ 26ನೇ ಕಂತಿನ ಹಣದ್ರದ್ದು. ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ, ಫೈನಲ್ ಆಗಿ ಯಾವುದೇ ಕಂತಿನ ಹಣ ರಿಲೀಸ್ ಆದಾಗಲೂ ಕೂಡ 3 ಹಂತಗಳಲ್ಲಿ ಡಿವೈಡ್ ಮಾಡಿ ಅವ್ರು ರಿಲೀಸ್ ಮಾಡುವಂಥದ್ದು. ಸೊ ಹಾಗಾಗಿ ಈಗ ಮೊನ್ನೆ 3ನೇ ಹಂತದ ಹಣನ ರಿಲೀಸ್ ಮಾಡಿರೋದ್ರಿಂದ ಯಾರಿಗೆಲ್ಲ ಬಾಕಿ ಇದೆ ಅವರಿಗೆ ಖಂಡಿತ ಬಂದೇ ಬರುತ್ತೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ. ಹಾಗೆ ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಒಟ್ಟಿಗೆ 25 ಹಾಗೆ 26ನೇ ಕಂತಿನ ಹಣ ಒಟ್ಟಿಗೆ ಸೇರಿ ಹಣ ಬರುತ್ತೆ. 4,000 ರೂಪಾಯಿ ಒಟ್ಟಿಗೆ ಬರೋದಿಲ್ಲ. ಒಂದು ಸತಿ 25ನೇ ಕಂತಿನ ಹಣ ಹಾಕಿದರೆ ಇನ್ನೊಂದು 2-3 ದಿನ ಬಿಟ್ಟು 26ನೇ ಕಂತಿನ ಹಣ ಬರುತ್ತೆ. ಒಟ್ಟಿನಲ್ಲಿ ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 4,000 ರೂಪಾಯಿ ಬರುತ್ತೆ. ಸೊ ಇದು 3ನೇ ಹಂತದ ಹಣ ಈಗ ರಿಲೀಸ್ ಆಗಿರೋದ್ರಿಂದ ಇನ್ನೊಂದು 3-4 ದಿವಸದಲ್ಲಿ ಎಲ್ಲರಿಗೂ ಕೂಡ ಹಣ ಬರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಇದು 26ನೇದೊಂದು ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು 27ನೇ ಕಂತಿನ ಹಣ ನಿಜವಾಗ್ಲೂ ರಿಲೀಸ್ ಮಾಡಿದ್ದಾರಾ? ನೀವು ಕೂಡ ಸಾಕಷ್ಟು ವೀಡಿಯೋಸ್ ನೋಡಿರ್ತೀರಾ, ಇಷ್ಟು ಡಿಲೇಗೆ ಬರ್ತಿದೆ, ಅಷ್ಟು ಡಿಲೇಗೆ ಬರ್ತಿದೆ ಅಂತ. ಖಂಡಿತ ಇಲ್ಲ. ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ಹಣ ರಿಲೀಸ್ ಆಗಿಲ್ಲ. ಯಾಕಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದ್ದರಿಂದ ಮೊನ್ನೆ ತಾನೇ ಬಜೆಟ್ ಕೂಡ ಆಗಿದೆ. ಹಾಗಾಗಿ ಈ ತಿಂಗಳು ಎಂಡಿಂಗ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಈ ಮಾರ್ಚ್ ತಿಂಗಳ ಲಾಸ್ಟ್ ವೀಕಲ್ಲಿ ಹಣ ಜಮೆ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆದಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು. ಆಮೇಲೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಹೋಗಿ DBT ಮುಖಾಂತರ ಮಹಿಳೆಯರ ಖಾತೆಗೆ ಬರೋದ್ರಿಂದ ಟೈಮ್ ತೊಗೊಳುತ್ತೆ. ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ಹಣ ರಿಲೀಸ್ ಮಾಡಿಲ್ಲ. ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಮಾರ್ಚ್ ಲಾಸ್ಟ್ ವೀಕಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಾಂತಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ 27ನೇ ಕಂತಿನ ಹಣ ಬರುತ್ತೆ. ಇನ್ನು ಜೀವಿತ ಪ್ರಮಾಣ ಪತ್ರ ಕೊಡಲೇಬೇಕಾ, ಕಡ್ಡಾಯನ? ಹಾಗಾದರೆ ಎಲ್ಲೋಗಿ ಅಪ್ಲೈ ಮಾಡಬೇಕು ಏನು ಅಂತ ಕೇಳೋರಿಗೆ ಇನ್ನು ಯಾವುದೇ ರೀತಿ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅನ್ನೋದನ್ನ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಆ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಸರ್ಕಾರದಲ್ಲಿ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾಗಿ ಆದೇಶನ ಹೊರಡಿಸಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಎಲ್ಲೂ ಹೋಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ತುಂಬ ಜನ ಹೋಗಿ ಕೇಳ್ತಿದ್ದಾರಂತೆ ಬೆಂಗಳೂರನ್ನು ಕರ್ನಾಟಕವನ್ನಲ್ಲಿ ಜೀವಿತ ಪ್ರಮಾಣ ಪತ್ರ ಅಪ್ಲೈ ಮಾಡಬೇಕು, ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ಅಂತೆಲ್ಲ. ಖಂಡಿತವಾಗ್ಲೂ ಇಲ್ಲ. ಅದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ, ಮಾತುಕತೆ ಆಗ್ತಾ ಇದೆ. ಯಾಕಂದರೆ ತುಂಬ ಜನ ತೀರ್ಕೊಂಡು ಅವ್ರ ಅಕೌಂಟಿಗೆ ಹೋಗೋದ್ರಿಂದ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗಿರೋದ್ರಿಂದ ಈ ಥರ ಮಾಡಬೇಕು ಅಂತ ಚಿಂತನೆಯನ್ನು ನಡೆಸ್ತಿದ್ರು. ಬಟ್ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ಆದೇಶನ ಹೊರಡಿಸಿಲ್ಲ. ಖಂಡಿತ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಜೀವಿತ ಪ್ರಮಾಣ ಪತ್ರ ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಏನು ಅನ್ನೋದ್ರ ಬಗ್ಗೆ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ವಿಡಿಯೋನ ನೋಡಿದ್ರು ಕೂಡ ನಂಬಕ್ಕೆ ಹೋಗಬೇಡಿ. ಇದುವರೆಗೂ ಯಾವುದೇ ರೀತಿ ಆ ಥರ ಜೀವಿತ ಪ್ರಮಾಣ ಪತ್ರದ ಬಗ್ಗೆ ಆದೇಶನ ಹೊರಡಿಸಿಲ್ಲ. ಸೊ ಯಾವುದೇ ರೀತಿ ಕೊಡೋಂಗೂ ಕೂಡ ಇಲ್ಲ. ನೀವು ಕೊಟ್ಟಿಲ್ಲ ಅಂದರೂ ಕೂಡ ನಿಮಗೆ ಯಾವುದೇ ಕಂತಿನ ಹಣ ರಿಲೀಸ್ ಆದಾಗಲೂ ಕೂಡ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮಗೆ 26ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ, ಯಾವ ಡಿಸ್ಟ್ರಿಕ್ಟ್ ಅಂತ ಕೂಡ ಮೆನ್ಷನ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟು ರೇಷನ್ ಕಾರ್ಡ್ ಬಗ್ಗೆ ಕೂಡ ಸಾಕಷ್ಟು ಅಪ್ಡೇಟ್ ಬಂದಿದೆ. ಕ್ಯಾನ್ಸಲೇಷನ್ ಬಗ್ಗೆ ಆಗಿರ್ಬೋದು, ಅಥವಾ EKYC ಆಗಿರ್ಬೋದು, ತಿದ್ದುಪಡಿ ಬಗ್ಗೆ ಆಗಿರ್ಬೋದು. ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಿಂದಿನ ವೀಡಿಯೋಸ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಬಗ್ಗೆ ನಾನು ಅದರದ್ದೇ ಸಪ್ರೇಟ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಲೇ ಚೆಕ್ ಮಾಡಿ, ಅದರಲ್ಲೂ ಕೂಡ ಡೀಟೇಲಾಗಿ ಎಲ್ಲ ವಿಷಯ ತಿಳಿಸಿದ್ದೀನಿ. ಸೊ ಹಾಗಾಗಿ ಅಪ್ಡೇಟ್ ಏನೇ ಸರ್ಕಾರದಿಂದ ಅಪ್ಡೇಟ್ ಬರಲಿ, ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಆಧಾರ್ ಕಾರ್ಡ್, ಹಾಗೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ವಿಡಿಯೋಸ್ ಮೂಲಕ ಅಪ್ಡೇಟ್ ಕೊಡ್ತಿರ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ ಸಹ ಮಾಡ್ತಾ ಇದ್ದೀನಿ ಅಂತಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋ ಲಿಂಕ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ.
ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ನಿಮ್ಮ ಸಪೋರ್ಟೇ ನಮ್ಮ ಮೋಟಿವೇಶನ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಪ್ರತಿಯೊಬ್ಬರು ಕೂಡ. ನಾನು ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.